ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಹಾಗೂ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಥರ್ಡ್ ಎಸ್ಸೆನ ಮೂರನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂತಂದರೆ ಕೃಷಿ ಮಸೂದೆ 2020 ಮತ್ತು ರೈತರ ಹೋರಾಟ ಎಂಬುದು ಇವತ್ತಿನ ಒಂದು ಪ್ರಬಂಧದ ವಿಷಯವಾಗಿರುತ್ತೆ. ಆಲ್ರೆಡಿ ಈ ಒಂದು ಸರಣಿಯ ಭಾಗವಾಗಿ 2 ಪ್ರಬಂಧಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಒಂದು ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನ್ನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಹಳೆಯ ಪ್ರಬಂಧಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗೆ 850 ರುಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೇವೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಪ್ರತಿ ಭಾನುವಾರ ಎಸ್ಸೆ ಟ್ರಾನ್ಸ್ಲೇಷನ್ಗಳ ಒಂದು ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ 7795014409ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಪ್ರಬಂಧದ ಒಂದು ಡಿಸ್ಕಷನನ್ನು, ಪ್ರಬಂಧ ಚರ್ಚೆಯನ್ನು ಮಾಡೋಣ. ಪೀಠಿಕೆ ನೋಡೋದಾದರೆ ಪೀಠಿಕೆ ಯಾವ ರೀತಿ ಬರಿಬೋದು ಅಂತಂದರೆ, ಪೀಠಿಕೆ ಒಂದು ಇಂಟ್ರೊಡಕ್ಷನ್ ಅಂತ ನಾವೇನು ಕರಿತೀವಿ, ಸಾಹಿತ್ಯಿಕವಾಗಿ ಕೂಡ ಬರಿಬೋದು ಮತ್ತು ಫ್ಯಾಕ್ಚುಯಲ್ ಆಗಿ ಕೂಡ ಬರಿಬೋದು. ಇವತ್ತಿನ ಒಂದು ಪ್ರಬಂಧದ ಒಂದು ಪೀಠಿಕೆ ಯಾವ ರೀತಿ ಇದೆ ಅಂತ ಒಂದು ಸಲ ಓದೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಭಾರತ ರೈತರು ಹಾಗೂ ಕೃಷಿಯ ಪ್ರಾಮುಖ್ಯತೆಯ ಬಗ್ಗೆ ಹೇಳುತ್ತದೆ. ಭಾರತ ಕೃಷಿ ಪ್ರಾಬಲ್ಯ ದೇಶ. 70%ಕ್ಕಿಂತ ಹೆಚ್ಚು ಜನ ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರೈತರು ಇಡೀ ರಾಷ್ಟ್ರವನ್ನು ಪೋಷಿಸುತ್ತಿದ್ದಾರೆ, ಆದರೆ ಅವರು ಹಸಿವಿನಿಂದ ಬಳಲುತ್ತಿದ್ದಾರೆ ಎಂಬುದು ವಿಷಾದಕರ ಸಂಗತಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ರೈತರ ಮತ್ತು ಕೃಷಿ ಕ್ಷೇತ್ರದ ಯೋಗಕ್ಷೇಮಕ್ಕಾಗಿ ಹೊಸ ಮಸೂದೆಗಳನ್ನು ಅಂಗೀಕರಿಸಿದೆ. ಆದರೆ ರೈತರು ಮತ್ತು ರಾಜ್ಯ ಸರ್ಕಾರಗಳು ಈ ಮಸೂದೆಗಳನ್ನು ವಿರೋಧಿಸುತ್ತಿವೆ. ಈ ಮಸೂದೆಗಳ ವಿರುದ್ಧ ದೇಶದಾದ್ಯಂತ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ನಡೆಸ್ತಾ ಇದ್ದಾರೆ, ಕಾರಣ ಏನು, ಎಲ್ಲವನ್ನ ಕೂಡ ನೋಡೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಹೇಳಿದ್ರು, ಒಂದು ಘೋಷಣೆ ಕೊಟ್ಟಿದ್ದಾರೆ, ಜೈ ಜವಾನ್ ಜೈ ಕಿಸಾನ್. ಯಾವತ್ತೂ ಒಂದು ಪೀಠಿಕೆ ಬರೆಯುವಾಗ ಫೇಮಸ್ ಪರ್ಸನ್ಸು ಒಂದು ಕೊಟೇಶನ್ಸ್ಗಳನ್ನು, ಘೋಷಣೆಗಳನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಒಂದು ಎಸ್ಸೆಗೆ ವೇಟೇಜ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಜೈ ಜವಾನ್ ಜೈ ಕಿಸಾನ್ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಘೋಷಣೆ ಆಗುತ್ತೆ. ಆ ಒಂದು ಘೋಷಣೆ ಏನು ಹೇಳುತ್ತೆ ಅಂತಂದರೆ, ಭಾರತದಲ್ಲಿ ರೈತರ ಮತ್ತು ಕೃಷಿಯ ಪ್ರಾಮುಖ್ಯತೆ ಬಗ್ಗೆ ನಮಗೆ ಹೇಳುತ್ತೆ. ಎಷ್ಟು ಇಂಪಾರ್ಟೆನ್ಸ್ ಇದೆ ಇವತ್ತು ಅಗ್ರಿಕಲ್ಚರ್ಗೆ ಭಾರತದಲ್ಲಿ. ಕಾರಣ ಏನು ಅಂತಂದರೆ, ಭಾರತ ಕೃಷಿ ಅವಲಂಬಿತ ದೇಶ. ಭಾರತದಲ್ಲಿ ಕೃಷಿ ಅವಲಂಬಿತ ದೇಶ. 70%ಕ್ಕಿಂತ ಹೆಚ್ಚು ಜನ ಕೃಷಿಯಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ತೊಡಗಿಸಿಕೊಂಡಿದ್ದಾರೆ, ಎಸ್ಪೆಷಲಿ ಒಂದು ರೂರಲ್ ಏರಿಯಾಸಲ್ಲಿ. ಗಾಂಧೀಜಿ ಕೂಡ ಹೇಳಿದ್ದಾರೆ, ಭಾರತ ಹಳ್ಳಿಗಳ ದೇಶ ಮತ್ತು ಕೃಷಿ ಪ್ರಾಬಲ್ಯ ದೇಶ ಮತ್ತು ಕೃಷಿ ಅವಲಂಬಿತ ದೇಶ ಅಂತ. ಇವತ್ತು ಎಷ್ಟೇ ಟೆಕ್ನಾಲಜಿ ಮುಂದೆ ಬರೆದ್ರೂ ಕೂಡ, ಎಷ್ಟೊಂದು ತಂತ್ರಜ್ಞಾನ ಮುಂದೆ ಬರೆದಿದೆ, ಎಷ್ಟೊಂದು ಇವತ್ತು ಇಂಟರ್ನೆಟ್ ಯುಗ ಇದೆ, ಈ ಒಂದು ಯುಗದಲ್ಲಿ ಕೂಡ ಭಾರತದಲ್ಲಿ ಕೃಷಿಯ ಪ್ರಾಮುಖ್ಯತೆ ಹೆಚ್ಚಾಗಿದೆ, ಕೃಷಿಯ ಅವಲಂಬನೆ ಹೆಚ್ಚಾಗಿದೆ. ರೈತರು ಇಡೀ ರಾಷ್ಟ್ರವನ್ನು ಪೋಷಣೆ ಮಾಡ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ನಾವೇನು ತಿಂತಾ ಇದ್ದೀವಿ, ಅಕ್ಕಿ ತಿಂತಾ ಇದ್ದೀವಿ, ಗೋಧಿ, ಏನು ನಾವು ರೈಸ್ ತಿನ್ಬೋದು ಅಥವಾ ಒಂದು ಚಪಾತಿ ಏನೇ ಇರ್ಬೋದು, ಅದಕ್ಕೆ ಮೂಲ ಕಾರಣ ಏನು ಅಂದರೆ ರೈತರು ಬೆಳೆದ್ರೆ ಮಾತ್ರ ನಾವು ತಿನ್ನೋಕ್ಕೆ ಸಾಧ್ಯ. ಇವತ್ತು ನಾವು ಒಂದು ಮೊಬೈಲನ್ನು ತಿನ್ನೋಕ್ಕಾಗಲ್ಲ ಅಥವಾ ಯಾವುದೋ ಒಂದು ಟೆಕ್ನಾಲಜಿಯನ್ನು ತಿನ್ನೋಕ್ಕಾಗಲ್ಲ. ಬಟ್ ನಮಗೆ ಬೇಸಿಕ್ ನೀಡ್ ಏನು ಅಂದರೆ ಫುಡ್ ಅನ್ನೋದು ಬೇಸಿಕ್ ನೀಡ್. ಯಾವುದೋ ಒಂದು ನಾವು ಬ್ರ್ಯಾಂಡೆಡ್ ಡ್ರೆಸ್ ಇಲ್ಲದಿದ್ರೂ ಬದುಕ್ಬೋದು, ಯಾವುದೋ ಒಂದು 100 ರೂಪಾಯಿ ಶರ್ಟ್ ಹಾಕೊಂಡು ಬದುಕ್ಬೋದು. ಬಟ್ ಅಕ್ಕಿ ಇಲ್ಲ, ಗೋಧಿ ಇಲ್ಲ, ತಿನ್ನೋಕ್ಕೇನೂ ಇಲ್ಲ ಅಂತಂದರೆ ಬದುಕೋಕ್ಕಾಗಲ್ಲ. ಯಾಕಂದರೆ ನಾವು ಇವತ್ತು ತಿಂತಾ ಇರೋವಂಥ ಏನಾದರೂ ಒಂದು ಪ್ರೊಸೆಸ್ಡ್ ಪ್ರಾಡಕ್ಟ್ ಇರ್ಬೋದು. ಇವತ್ತು ನಾವು ಸಾಸ್ ತಿಂತೀವಿ. ಸಾಸ್ ಅನ್ನೋದೇನು ಫ್ರಮ್ ಟೊಮ್ಯಾಟೊ ಇರಲಿಲ್ಲ ಅಂದರೆ ಸಾಸ್ ಬರಲ್ಲ. ಮೂಲ ಅಂದರೆ ರೈತರು ಬೆಳೆದ್ರೆ ಮಾತ್ರ ನಾವೇನಾದರೂ ಅದನ್ನು ಪ್ರೊಸೆಸ್ ಮಾಡ್ಬೋದು ಅಥವಾ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ತಿನ್ನೋಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಮೂಲ ಅನ್ನೋದು ರೈತರು ಮತ್ತು ಕೃಷಿ ಅನ್ನೋದು ಮೂಲ. ಇವತ್ತು ನಾವೇನೇ ಒಂದು ಮಾಲ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೊಸೆಸ್ಡ್ ಫುಡ್ಗಳನ್ನು, ರೆಡಿ ಟು ಕುಕ್ ಫುಡ್ಗಳನ್ನು ತೊಗೋಬೇಕು ಅಥವಾ ತಿಂತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಕೃಷಿ ಅಂದರೆ ರೈತರು. ಆದರೆ ಅವರ ಒಂದು ಪರಿಸ್ಥಿತಿ ಸರಿಯಾಗಿಲ್ಲ. ನಾವು ಚೆನ್ನಾಗಿದ್ದೀವಿ, ಉಳಿದವರೆಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ಇವತ್ತು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇದೆ ಎಲ್ರದ್ದು. ಬಟ್ ರೈತರ ಒಂದು ಬೆಲೆಗಳು ಅಥವಾ ರೈತರಿಗೆ ಸಿಗ್ತಾ ಇರುವಂಥ ಬೆಲೆ ಇನ್ಕ್ರೀಸ್ ಆಗ್ತಾ ಇಲ್ಲ. ಯಾಕಂತಂದರೆ
ಇವತ್ತು 5 ರುಪೀಸ್ಗೆ ಒಂದು ಏನಂತಾರೆ ಮೆಕ್ಕೆಜೋಳ ಅಂತ ಕೇಳಿದ್ದೀವಲ್ವಾ, ಒಂದು ಮೆಕ್ಕೆಜೋಳ 5 ರುಪೀಸ್ಗೆ ತೊಗೋತೀವಿ. ನಾವು ಏನಂತೀವಿ, ಮೆಕ್ಕೆಜೋಳ ಅಂತಾರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಮೆಕ್ಕೆಜೋಳ ಅಂತಾರೆ. ಸೊ ಆ ಒಂದು ಮೆಕ್ಕೆಜೋಳದ ಒಂದು ತೆನೆಯನ್ನು 5 ರೂಪಾಯಿಗೆ ತೊಗೊಂಡು ಅದಕ್ಕೆ ಒಂದು ಕವರ್ ಮಾಡಿಬಿಟ್ಟು ಅದಕ್ಕೆ ಪ್ರೋಟೀನ್ ರಿಚ್ ಅಂತ ಒಳ್ಳೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಅದನ್ನ 50 ರೂಪಾಯಿ 60 ರೂಪಾಯಿಗೆ ಮಾರ್ತಾರೆ, ಎಲ್ಲಿ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ. ಬಟ್ ರೈತರಿಗೆ ಲಾಭ ಆಗ್ತಾ ಇಲ್ಲ. ಸೊ ಅದೇ ಒಂದು ವಿಷಾದಕರ ಸಂಗತಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ರೈತರ ಮತ್ತು ಕೃಷಿ ಕ್ಷೇತ್ರದ ಯೋಗಕ್ಷೇಮಕ್ಕಾಗಿ ಹೊಸ ಮಸೂದೆಗಳನ್ನು ಅಂಗೀಕಾರ ಮಾಡಿದೆ. 3 ಮಸೂದೆಗಳನ್ನು ಜಾರಿಗೆ ತಂದಿದೆ ಯಾವುದು ಕೇಂದ್ರ ಸರ್ಕಾರ. ಆದರೆ ರೈತರು ಮತ್ತು ರಾಜ್ಯ ಸರ್ಕಾರಗಳು ಈ ಮಸೂದೆಗಳನ್ನು ವಿರೋಧ ಮಾಡ್ತಾ ಇದೆ. ಇದು ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ ಡೈಲಿ ಏನೇನಾಗ್ತಾ ಇದೆ ಅಂತ. ಈ ಮಸೂದೆಗಳ ವಿರುದ್ಧ ದೇಶದಾದ್ಯಂತ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಒಂದು ಕೆಂಪುಕೋಟೆಯನ್ನು ನುಗ್ಗಿದ್ರು ರೈತರು. ಎಲ್ಲಿ ದೆಹಲಿಯಲ್ಲಿ ಕೆಂಪುಕೋಟೆಯನ್ನು ಪ್ರವೇಶ ಮಾಡಿ ಪ್ರತಿಭಟನೆ ಮಾಡಿದ್ರು. ಹಾಗೆ ಸಿಂಘು ಗಡಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಕೂಡ ಡೈಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕಾರಣ ಏನು ಮತ್ತು ರೈತರ ಆತಂಕಗಳೇನು, ನೋಡೋಣ ಏನೇನಿದೆ ಅಂತ. 2020ರ ಕೃಷಿ ಮಸೂದೆ ಅಂದ್ರೇನು, ಮೊದಲು ಅದನ್ನು ತಿಳ್ಕೊಬೇಕಾಗಿದೆ. ಮಸೂದೆ ಅಂದ್ರೇನು? 2020ರ ಕೃಷಿ ಮಸೂದೆ 2020 ಎಂಬುದು ಸಂಸತ್ತು ಅಂಗೀಕರಿಸಿದ ಒಟ್ಟು ಮಸೂದೆಗಳ ಸಂಯೋಜನೆ. 3 ಮಸೂದೆಗಳ ಒಂದು ಸಂಯೋಜನೆ ಆಗಿರುತ್ತೆ. ಯಾವುದು ಆ 3 ಮಸೂದೆಗಳು? ಒಂದನೇದು ನೋಡೋಣ. ರೈತರ ವಾಣಿಜ್ಯ ಮತ್ತು ಉತ್ಪಾದನೆ ಮಸೂದೆ 2020. ರೈತರ ವಾಣಿಜ್ಯ ಮತ್ತು ಉತ್ಪಾದನೆ ಮಸೂದೆ 2020. ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಮಸೂದೆ 2020. ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಮಸೂದೆ 2020. ಅಗತ್ಯ ಸರಕುಗಳ ಕುರಿತು ತಿದ್ದುಪಡಿ ಮಸೂದೆ 2020. ಇದರ ಕುರಿತು ರೈತರ ಒಪ್ಪಂದ ಸಬಲೀಕರಣ ಮತ್ತು ರಕ್ಷಣೆ 3 ಮಸೂದೆಗಳು ಆಗಿರುತ್ತೆ. ಯಾವುದು ಆ 3 ಮಸೂದೆ? ಇದು ನೋಡ್ಕೊಂಬಿಡಿ ಒಂದ್ಸಲ, ಬೇಕಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಈ ಮಸೂದೆಗಳು ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ರಚನಾತ್ಮಕ ಬದಲಾವಣೆ ಮಾಡುತ್ತವೆ ಅಂತ ಒಂದು ಭಾವನೆ ಯಾವುದು ಸರ್ಕಾರದ್ದು. ರಚನಾತ್ಮಕ ಬದಲಾವಣೆ ಅಂದರೆ ಸ್ಟ್ರಕ್ಚರಲ್ ಚೇಂಜ್ ಅಂತ ನಾವು ಕರಿತೀವಿ. ಸ್ಟ್ರಕ್ಚರಲ್ ಡೆವಲಪ್ಮೆಂಟ್, ಈ ಒಂದು ದೊಡ್ಡ ರಚನಾತ್ಮಕ ಬದಲಾವಣೆ ಮಾಡುತ್ತವೆ. ಈ ಮಸೂದೆಗಳು ಕೃಷಿಯನ್ನು ಹೆಚ್ಚು ಲಾಭದಾಯಕವಾಗಿಸಲು ಕೃಷಿ ಪರಿಸರ ವ್ಯವಸ್ಥೆಯಲ್ಲಿ ಕಾರ್ಪೊರೇಟ್ ಹೂಡಿಕೆಗಳನ್ನು ಪ್ರೋತ್ಸಾಹ ಮಾಡುತ್ತೆ. ಒಂದು ಕಾರ್ಪೊರೇಟ್ ಕಂಪ್ನೀಸನ್ನು ಅಟ್ರಾಕ್ಟ್ ಮಾಡುತ್ತೆ ಈ ಮಸೂದೆಗಳು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಸೊ ಕಾರ್ಪೊರೇಟ್ ಕಂಪ್ನೀಸ್, ದೊಡ್ಡ ದೊಡ್ಡ ಕಂಪ್ನೀಸ್ಗಳನ್ನು ಕೃಷಿ ರಂಗದಲ್ಲಿ ಹೂಡಿಕೆ ಮಾಡಬೇಕು ಅಂತ. ಯಾವ ರೀತಿ ಇವತ್ತು ಒಂದು ಆಟೋಮೊಬೈಲ್ ಸೆಕ್ಟರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾವೆ ಕಾರ್ಪೊರೇಟ್ ಕಂಪ್ನೀಸು, ಅದೇ ರೀತಿ ಕೃಷಿ ರಂಗದಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿ ಕಾರ್ಪೊರೇಟ್ ಕಂಪನಿಗಳು ಹೂಡಿಕೆ ಮಾಡಬೇಕು ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಒಂದು ಸರ್ಕಾರ ಹೇಳ್ತಾ ಇದೆ. ಸೊ ಇತ್ತೀಚೆಗೆ ರಾಯಚೂರು ಡಿಸ್ಟಿಕಲ್ಲಿ ಕೂಡ ಒಂದು ರಿಲಯನ್ಸ್ ಫ್ರೆಶ್ ಅವರು ಒಂದು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಒಂದು ಗೋಡೌನ್ಸ್ಗಳಿಂದ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಒಂದು ಕಾರ್ಪೊರೇಟ್ ಕಂಪ್ನಿ ಆ ರೀತಿ ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ತಾ ಇರುತ್ತೆ. ಅದನ್ನೇ ಸರ್ಕಾರ ಹೇಳ್ತಾ ಇದೆ, ನಾವು ಕೃಷಿ ಕ್ಷೇತ್ರದಲ್ಲಿ ಕಾರ್ಪೊರೇಟ್ ಕಂಪ್ನೀಸ್ಗಳಿಂದ ಒಂದು ಹೂಡಿಕೆಯನ್ನು ಮಾಡಿಸ್ತೀವಿ ಅಂತ. ಕೃಷಿ ಮಸೂದೆ 2020ರಿಂದ ರೈತರಿಗೆ ಲಾಭವೇನು ಅಂತ ನೋಡೋಣ. ಏನು ರೈತರಿಗೆ ಲಾಭ? ರೈತರು ತಮ್ಮ ಉತ್ಪನ್ನಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪರ್ಯಾಯ ವೇದಿಕೆಯಾಗಿ ರೂಪಿಸುತ್ತೆ. ರೈತರು ತಮ್ಮ ಒಂದು ಉತ್ಪನ್ನಗಳನ್ನು ಒಂದು ಓಪನ್ ಮಾರ್ಕೆಟಲ್ಲಿ, ಮುಕ್ತ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಕಂಟ್ರೋಲ್ ಕಂಡೀಷನ್ ಇಲ್ಲದೆ ಓಪನ್ ಮಾರ್ಕೆಟಲ್ಲಿ ತಮಗೆ ಇಷ್ಟ ಬಂದಾಗೆ ಮಾರಬಹುದು, ಪರ್ಯಾಯ ವೇದಿಕೆಯನ್ನು ರೂಪಿಸ್ತಾ ಇದೆ ಅಂತ ಹೇಳುತ್ತೆ ಸರ್ಕಾರ. ಒಂದು ಮಸೂದೆ ಹೇಳುತ್ತೆ. ರೈತರು ತಮ್ಮ ಉತ್ಪನ್ನಗಳನ್ನು ಯಾರಿಗಾದರೂ ಮತ್ತು ಎಲ್ಲಿಯಾದರೂ ಬಹಿರಂಗವಾಗಿ ಮಾರಾಟ ಮಾಡಬಹುದು. ಸೊ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಇಲ್ಲೇ ಮಾರಾಟ ಮಾಡಿ ಇವ್ರಿಗೆ ಮಾರಾಟ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಯಾರಿಗೆ ಬೇಕಾದರೂ ಮಾರಾಟ ಮಾಡ್ಬೋದು, ಎಲ್ಲಿಯಾದರೂ ಮಾರಾಟ ಮಾಡ್ಬೋದು ಮತ್ತು ಹೆಚ್ಚಿನ ಬೆಲೆ ಕೂಡ ಪಡಿಬಹುದು. ಅಂತಹ ಮಾರುಕಟ್ಟೆಯಲ್ಲಿ ಶುಲ್ಕ ಅಥವಾ ಸೆಸ್ ಕಟ್ಟುವ ಅವಶ್ಯಕತೆ ಇರೋದಿಲ್ಲ. ಇದರಿಂದ ರೈತರಿಗೆ ಏನಾಗುತ್ತೆ? ಸೊ ಇದರಿಂದ ರೈತರಿಗೆ ಲಾಭ ಇದೆ. ಏನಂದರೆ ಅವ್ರಿಗೆ ಶುಲ್ಕದ ಒಂದು ವಿನಾಯಿತಿ ಇರುತ್ತೆ ಅಥವಾ ಒಂದು ಸೆಸ್ನ ಒಂದು ವಿನಾಯಿತಿ ಇರೋದ್ರಿಂದ ರೈತರಿಗೆ ಒಂದು ದುಡ್ಡು ಉಳಿಯುತ್ತೆ. ಇದನ್ನು ಮುಂದುವರಿಸಲಾಗುತ್ತೆ, ಇದನ್ನು ಕಂಟಿನ್ಯೂ ಮಾಡಲಾಗುತ್ತೆ. ಈಗ APMCಗಳು ಪರ್ಯಾಯ ವೇದಿಕೆಗಳೊಂದಿಗೆ ಸ್ಪರ್ಧಿಸಬೇಕಾಗಿದೆ. ಪ್ರೆಸೆಂಟ್ ಏನಾಗ್ತಾ ಇದೆ, ನಾವು APMCಗಳಲ್ಲಿ ಒಂದು ಅಡತಿ ಅಂತ ಏನು ಕರಿತೀವಿ, ಅಡತಿಗಳಲ್ಲಿ ಒಂದು ರೈತರು ಬೆಳೆದಂತಹ ಬೆಳೆಗಳು, ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಎಲ್ಲವನ್ನ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಅದು ಒಂದು ಅಡತಿಯಲ್ಲಿ ಕೊಡ್ತೀವಿ. ಅಡತಿಯವರು ಏನು ಮಾಡ್ತಾರೆ, ಒಂದು ಕಡಿಮೆ ಮಟ್ಟದಲ್ಲಿ ಒಂದು 20-30 ರೈತರಿಂದ ಉದಾಹರಣೆ ನೋಡೋಣ. ಒಬ್ಬ ರೈತ 10 ಚೀಲ ಒಂದು ಪಿಜನ್ ಪಿ ತೊಗರಿಯನ್ನು ಬೆಳಿತಾನೆ ಅಥವಾ ಹತ್ತಿಯನ್ನು ಬೆಳಿತಾನೆ. ಆ ರೈತ ಏನು ಮಾಡ್ತಾನೆ, ರೈತ ತಗೊಂಡೋಗಿ APMCಲಿ ಅಡತಿಗಳಲ್ಲಿ ಅದನ್ನು
ಕೊಡ್ತಾನೆ. 5000 6000 ಕ್ವಿಂಟಾಲ್ 6000 ಕ್ವಿಂಟಾಲ್ಗೆಲ್ಲ ಕೊಡ್ತಾನೆ, 5000 ಅನ್ಕೊಳ್ಳೋಣ. ಸೊ ಒಂದು ಎ ಪಿ ಎಮ್ ಸಿಯಲ್ಲಿ ಏನು ಮಾಡ್ತಾರೆ, ಒಬ್ಬ ಮಿಡಲ್ ಆಗಿರೋರು, ಮಿಡಲ್ ಇದ್ದಾರೆ ಅಂತಂದರೆ ಅವರು ಮುಂಚೆಯಿಂದಾನು ಒಂದು ವ್ಯಾಪಾರವನ್ನು ಮಾಡ್ತಾ ಇರೋರು, ಅವರು ರೈತರಿಂದ ಪರ್ಚೇಸ್ ಮಾಡ್ತಾರೆ. ಒಂದು ರೈತರಿಂದ 10 ಚೀಲ ಅಂತಂದರೆ 10 ಜನ ರೈತರು ಒಂದು 100 ಚೀಲವನ್ನು ಪರ್ಚೇಸ್ ಮಾಡಿ ಅದನ್ನು ಬೇರೆ ಒಂದು ರಾಜ್ಯಗಳಿಗೆ ಒಯ್ದು ಮಾರಾಟ ಮಾಡ್ಕೊಂಡು ಬರ್ತಾರೆ. ರೈತರಿಗೆ ಇವತ್ತು 5,000 ಸಿಗ್ತಿದ್ರೆ ಅವನಿಗೆ ಅವನೇನು ಬೆಳೆಯೋದಿಲ್ಲ, ಬಟ್ ಅವನಿಗೆ 6,000 ಸಿಗುತ್ತೆ. 6,000 ಸಿಗುತ್ತೆ ಅಂದರೆ ಒಬ್ಬ ರೈತನಿಂದ ಅವನಿಗೆ ಒಂದು 10,000 ಲಾಭ ಆಗುತ್ತೆ. 10,000 ಒಬ್ಬ ರೈತನಿಂದ ಲಾಭ ಆಗುತ್ತೆ. 10 ರೈತರು ಅಂತಂದರೆ 10 1 ಲಕ್ಷ ಲಾಭ ಆಗುತ್ತೆ. 1 ಲಕ್ಷ ಲಾಭ ಆಗುತ್ತೆ. ಆದರೆ ಅವನು ಬೇರೆ ಸ್ಟೇಟ್ಗೆ ಹೋಗಿ ಮಾರಾಟ ಮಾಡೋದ್ರಿಂದ ಅವನಿಗೂ ಕೂಡ ಒಂದು ಖರ್ಚುಗಳಿರುತ್ತೆ. ಖರ್ಚೆಲ್ಲ ತೆಗೆದ್ರೆ ಅವನಿಗೊಂದು 60,000 50,000 60,000 ಉಳಿಬೋದು. 50% ಉಳಿದ್ರೂ ಕೂಡ 50,000 ಉಳಿಯುತ್ತೆ. ಇದು ಪ್ರೆಸೆಂಟ್ ಆಗ್ತಾ ಇರುವಂತಹ ಒಂದು ಎ ಪಿ ಎಮ್ ಸಿಯಲ್ಲಿ ಆಗ್ತಾ ಇರುವಂಥ ಪ್ರೊಸೀಜರು. ಆದರೆ ಈಗ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಆಯ್ಕೆಯನ್ನು ಹೊಂದಿದ್ದಾರೆ. ಅಂದರೆ ಮುಂಚೆ ಆಯ್ಕೆ ಇರಲಿಲ್ಲ, ರೈತರು ಕಂಪಲ್ಸರಿಯಾಗಿ ಎ ಪಿ ಎಮ್ ಸಿಯಲ್ಲಿ ಕೊಡಬೇಕಾಗಿತ್ತು. ಎ ಪಿ ಎಮ್ ಸಿಯಲ್ಲಿ ಕೊಡ್ತಾರೆ. ಇವತ್ತು ಸಣ್ಣ ಸಣ್ಣ ರೈತರು ಒಂದು ತಾಲೂಕು ಲೆವೆಲಲ್ಲಿ ಮಾರಾಟ ಮಾಡ್ತಾರೆ. ತಾಲೂಕು ಲೆವೆಲ್ ಇದ್ದಿದ್ದು ಜಿಲ್ಲಾ ಲೆವೆಲ್ಗೆ ಹೋಗುತ್ತೆ, ಜಿಲ್ಲಾ ಲೆವೆಲ್ ಇದ್ದಿದ್ದು ಹೊರ ರಾಜ್ಯಗಳಿಗೆ ಹೋಗುತ್ತೆ. ಬಟ್ ಇವತ್ತು 10 ರೂಪಾಯಿ ಸಿಗೋದು ಇಲ್ಲಿ 70 ರೂಪಾಯಿ ಸಿಕ್ಕಿರುತ್ತೆ. ಬಟ್ ರೈತನಿಗೆ ಮೂಲವಾಗಿ ಸಿಗೋದು 10 ರೂಪಾಯಿ ಮಾತ್ರ. ಬಟ್ ರೈತರು ಇವಾಗ ಒಂದು ಆಲ್ಟರ್ನೇಟ್ ಸೋರ್ಸನ್ನು ಹೊಂದಿದ್ದಾರೆ, ಬೇರೆ ಒಂದು ವೇ ಇದೆ ಅವ್ರಿಗೆ ಮಾರಾಟ ಮಾಡೋಕ್ಕೆ. ಈ ಮಸೂದೆ ಕಾರ್ಪೊರೇಟ್ ಅಥವಾ ರಫ್ತುದಾರರಿಗೆ ನೇರವಾಗಿ ಏನು ಮಸೂದೆ ಮಾಡಿದಾರಲ್ವಾ, ಕೃಷಿ ಮಸೂದೆ 2020, ಈ ಮಸೂದೆ ಏನು ಹೇಳುತ್ತೆ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಥವಾ ರಫ್ತುದಾರ ಅಂದರೆ ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ, ಅವರು ನೇರವಾಗಿ ಜಮೀನಿನಿಂದ ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವ ಅಧಿಕಾರವನ್ನು ನೀಡುತ್ತೆ. ಸೊ ಇವಾಗ ರೈತರು ಇಲ್ಲಿ 10 ರೂಪಾಯಿ ಪಡೆಯುವಂಥ, ಇಲ್ಲಿ ಯಾಕಂದರೆ 70 ರೂಪಾಯಿ ಎಲ್ಲಿಗೆ ಹೋಗುತ್ತೆ, ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ, ರಫ್ತಾಗುತ್ತೆ. ಬಟ್ ಈ ಒಂದು ಮಸೂದೆಯಿಂದ ಇವರೇ ಡೈರೆಕ್ಟಾಗಿ ರೈತನ ಜಮೀನಿಗೆ ಬಂದು ಕಾರ್ಪೊರೇಟ್ ಕಂಪ್ನಿಗಳು ರೈತನಿಗೆ ಜಮೀನಿಗೆ ಬಂದು 70 ರೂಪಾಯಿ ಕೊಟ್ಬಿಟ್ಟು ಇಲ್ಲೇ ಪಡ್ಕೋಬಹುದು ಅಂತ ಮಸೂದೆ ಹೇಳುತ್ತೆ. ಕೃಷಿ ಮಸೂದೆ 2020 ಎಪಿಎಂಸಿ ಆಧಾರಿತ ಆಹಾರ ಧಾನ್ಯಗಳ ಸಂಗ್ರಹವನ್ನು ನಾಶಪಡಿಸೋದಿಲ್ಲ. ಎಪಿಎಂಸಿ ಆಧಾರಿತ ಖರೀದಿ ವ್ಯವಸ್ಥೆಯನ್ನು ಕೂಡ ನಾಶಪಡಿಸೋದಿಲ್ಲ. ಇದೊಂದು ಕೆಲವೊಬ್ಬರಿಗೆ ಡೌಟ್ ಇದೆ, ಎಪಿಎಂಸಿಗಳು ಒಂದು ರದ್ದಾಗುತ್ತಾ ಅಂತ. ಸೊ ಅದು ನಾಶಪಡಿಸೋದಿಲ್ಲ, ಇದು ಕ್ಲಿಯರ್ ಇದೆ ಮಸೂದೆಯಲ್ಲಿ. ಕೃಷಿ ಮಸೂದೆ 2020 ಬಗ್ಗೆ ಸರ್ಕಾರದ ಉದ್ದೇಶ ಏನಾಗಿದೆ ಅಂತ ನೋಡೋಣ. ಗೌರ್ಮೆಂಟ್ ಒಪಿನಿಯನ್ ಏನು, ಗೌರ್ಮೆಂಟ್ನ ಒಂದು ಇಂಟೆನ್ಷನ್ ಏನು ಅಂತ ನೋಡೋಣ. ಕೃಷಿ ಕ್ಷೇತ್ರವನ್ನು ಪರಿವರ್ತನೆ ಮಾಡೋದು ಫಸ್ಟ್ ಅದರದ ಒಂದು ಇಂಟೆನ್ಷನ್ ಆಗಿರುತ್ತೆ. ಕೃಷಿ ಕ್ಷೇತ್ರವನ್ನು ಸ್ಟ್ರಕ್ಚರಲ್ ಆಗಿ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಒಂದು ಉದ್ದೇಶ. ಕೃಷಿ ಕ್ಷೇತ್ರವನ್ನು ಹೆಚ್ಚಿಸಲು ಮತ್ತು 2022 ಒಳಗೆ ರೈತರ ಆದಾಯವನ್ನು ಡಬಲ್ ಮಾಡೋಕೆ, ದ್ವಿಗುಣಗೊಳಿಸಲು ಸರ್ಕಾರ ಈ ಕ್ರಮವನ್ನು ಕೂಡ ಕೈಗೊಂಡಿದೆ. ಸೊ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಹಲವಾರು ಬಾರಿ ಹೇಳ್ತಾರೆ 2022 ಒಳಗೆ ರೈತರ ಆದಾಯವನ್ನು ಡಬಲ್ ಮಾಡಬೇಕು ಅಂತ. ಬಟ್ ಡಬಲ್ ಮಾಡಬೇಕು ಅಂತಂದರೆ ಇವತ್ತು ನಾವು ಎಷ್ಟೊಂದು ಯೋಜನೆಗಳನ್ನು ಮಾಡಿದ್ದಾರೆ. ಒಂದು ಡ್ರಿಪ್ ಇರಿಗೇಷನ್ ಸಿಸ್ಟಮನ್ನು ಕೊಡ್ತಾ ಇದ್ದಾರೆ, ಒಂದು ಕೃಷಿ ಸಿಂಚಾಯಿ ಯೋಜನೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಅದನ್ನು ಕೊಟ್ಟಿದ್ದಾರೆ, ಫಸಲ್ ಬಿಮಾ ಯೋಜನೆ ಕೊಟ್ಟಿದ್ದಾರೆ. ಯಾಕಂದರೆ ರೈತರಿಗೆ ಎಲ್ಲೇ ಲಾಸ್ ಆದರೂ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಇವತ್ತು ಒಂದು ನೈಸರ್ಗಿಕ ವಿಕೋಪಗಳಿಂದ ಏನಾದರೂ ಒಂದು ಫಾರ್ಮಲ್ಲಿ ಅಥವಾ ಒಂದು ಬೆಳೆಗಳ ನಾಶ ಆದರೂ ಕೂಡ ರೈತರಿಗೆ ಒಂದು ಸಬ್ಸಿಡಿ ರೂಪದಲ್ಲಿ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ರೈತರಿಗೆ ಇವತ್ತು ಇಯರ್ಲಿ ದುಡ್ಡು ಹಾಕ್ತಾ ಇದ್ದಾರೆ. ಇವೆಲ್ಲ ಕೂಡ ರೈತರ ಇನ್ಕಮನ್ನು ಡಬಲ್ ಮಾಡಬೇಕು ಅಂತ ನರೇಂದ್ರ ಮೋದಿ ಗೌರ್ಮೆಂಟ್ ಅವರು ಮತ್ತು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಏನಾಗ್ತಾ ಇದೆ, ಅದು ಎಲ್ರಿಗೂ ರೀಚ್ ಆಗಬೇಕಲ್ವಾ. ಇವತ್ತು ಡೆವಲಪ್ಮೆಂಟ್ ಅನ್ನೋದು ಯಾವುದೋ ಒಂದು ಭಾಗದಲ್ಲಿ ಒಂದು 10 ಜನ ರೈತರು ಅಭಿವೃದ್ಧಿ ಆದರೆ ಅದಕ್ಕೆ ಅಭಿವೃದ್ಧಿ ನಾವು ಅನ್ನೋದಿಲ್ಲ. ಬಟ್ ಓವರ್ ಆಲ್ ಆಗಿ ಭಾರತದಲ್ಲಿ 70% ಜನ ಏನು ಕೃಷಿ ಅವಲಂಬಿತರಿದ್ದಾರೆ ಅವರಿಗೆ ಅದು ರೀಚ್ ಆಗಬೇಕಾಗಿದೆ. ಬಟ್ ಇದು ರೀಚ್ ಆಗೋದು ಕಷ್ಟ. ಯಾಕಂದರೆ ಇವತ್ತು ಪಾಪ್ಯುಲೇಷನ್ ಜಾಸ್ತಿ ಇರುವಂಥ ಒಂದು ದೇಶದಲ್ಲಿ ಈ ಒಂದು ಯೋಜನೆ ಎಲ್ಲರಿಗೂ ಮುಟ್ಟಬೇಕು ಅಂದರೆ ಅಷ್ಟೊಂದು ವೇಗವಾಗಿ ಮುಟ್ಟೋಕ್ಕೆ ಕಷ್ಟ ಆಗುತ್ತೆ. ಬಟ್ ಸಾಧ್ಯವಾದಷ್ಟು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಬಟ್ ಇನ್ನೂ ಕೂಡ ಟೈಮ್ ತಗೊಳ್ಳುತ್ತೆ ಸ್ವಲ್ಪ. ಕಾರ್ಪೊರೇಟ್ ವಲಯವನ್ನು ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಂತೆ ಪ್ರೇರೇಪಣೆ ಮಾಡೋದು ಮುಖ್ಯವಾಗಿ ಬರೋದು ಇಲ್ಲಿ ಪಾಯಿಂಟು. ಯಾಕಂತಂದರೆ ಇವತ್ತು ಕಾರ್ಪೊರೇಟ್ ವಲಯಗಳು ಹೆಚ್ಚಾಗಿ ಒಂದು IT ಸೆಕ್ಟರಲ್ಲಿ ಅಥವಾ ಆಟೋಮೊಬೈಲ್ ಸೆಕ್ಟರಲ್ಲಿ ಅಥವಾ ಹಾರ್ಡ್ವೇರ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಅವ್ರು ಎಲ್ಲಿ ಮಾಡ್ತಾ ಇದ್ದಾರೆ, ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಮಾಡ್ತಾರೆ. ಬ್ಯಾಂಗ್ಳೂರ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅಥವಾ ಮುಂಬೈ, ಈ ರೀತಿಯಾದಂಥ ಒಂದು ಸಿಟೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಕೃಷಿ ಕ್ಷೇತ್ರ ಇರೋದಲ್ಲಿ ರೂರಲ್ ಏರಿಯಾಸಲ್ಲಿ. ಮತ್ತು 70% ಜನ ಉದ್ಯೋಗ ಮಾಡ್ತಾ ಇರೋದು ಕೃಷಿ ಕ್ಷೇತ್ರ, ಅವರು ಕೂಡ ಇರೋದು ರೂರಲ್ ಏರಿಯಾದಲ್ಲಿ. ಇವತ್ತು ಸಿಟಿಯಲ್ಲಿ ಡೆವಲಪ್ಮೆಂಟ್ ಆದರೆ ಇಲ್ಲಿಯವರಿಗೆ ಏನು ಲಾಭ, ಇಲ್ಲಿಯವರಿಗೆ ಉದ್ಯೋಗ ಸಿಗೋದಿಲ್ಲ. ಬಟ್ ಇದೇ ಕಾರ್ಪೊರೇಟ್ ಕಂಪ್ನಿಗಳು ರೂರಲ್ ಏರಿಯಾಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ರೂರಲ್ ಏರಿಯಾಸಲ್ಲಿ ಕೃಷಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಉದ್ಯೋಗ ಸಿಗುತ್ತೆ. ಸೊ ಉದಾಹರಣೆಗೆ ಒಂದು ಟೊಮ್ಯಾಟೋಯಿಂದ ಕಿಚಪ್ ಮಾಡೋದಾಗಿರ್ಬೋದು, ಟೊಮ್ಯಾಟೊ ಪ್ರೊಸೆಸ್ಡ್ ಪ್ರಾಡಕ್ಟ್ಸ್ ಮಾಡೋದಾಗಿರ್ಬೋದು, ಒಂದು ಫ್ರೂಟ್ ಜ್ಯೂಸ್ ಮಾಡೋದಾಗಿರ್ಬೋದು, ಅಂಥ ಒಂದು ಇಂಡಸ್ಟ್ರೀಸ್ಗಳು, ಕೋಲ್ಡ್ ಸ್ಟೋರೇಜ್ಗಳು ಅಥವಾ ಯಾವುದಾದ್ರೂ ಒಂದು ಕಾರ್ಪೊರೇಟ್ ಕಂಪ್ನಿ ಸ್ವಂತ
ರೂರಲ್ ಏರಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಉದ್ಯೋಗಗಳು ಇನ್ಕ್ರೀಸ್ ಕೂಡ ಆಗ್ಬೋದು. ಹಾಗೆ ರೈತರಿಗೆ ಆಧುನಿಕ ತಂತ್ರಜ್ಞಾನದ ಮಾಹಿತಿ ಕೂಡ ಸಿಗುತ್ತೆ. ಕೃಷಿ ಮಸೂದೆ 2020 ವಿರುದ್ಧ ರೈತರು ಏಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇದು ತುಂಬ ಅಂದರೆ ತುಂಬ ನ್ಯೂಸಲ್ಲಿದೆ. ಯಾಕೆ ರೈತರು ಇವತ್ತು ತುಂಬ ಎಲ್ಲಿ ಸಿಂಗು ಗಡಿಯಲ್ಲಾಗಿರ್ಬೋದು ಅಥವಾ ಒಂದು ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅಥವಾ ಒಂದು ಟ್ರ್ಯಾಕ್ಟರ್ ರ್ಯಾಲಿ ಕೂಡ ಮಾಡಿದ್ರು. ಜನವರಿ 26ರಂದು ಕೆಂಪುಕೋಟೆನ ಪ್ರವೇಶ ಮಾಡಿದ್ರು. ಒಂದು ತ್ರಿವರ್ಣ ಧ್ವಜವನ್ನು ತೆಗೆದು ಮತ್ತೆ ಧ್ವಜವನ್ನು ಹಾರಿಸಿದ್ರು, ಬೇರೆ ಧ್ವಜವನ್ನು ಹಾರಿಸಿದ್ರು, ಸಿಕ್ಕರು ಯೂಸ್ ಮಾಡುವಂಥ ಒಂದು ಧ್ವಜವನ್ನು ಹಾರಿಸಿದ್ರು. ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರೈತರಿಗೆ ಈ ಒಂದು ಮಸೂದೆಗಳ ಬಗ್ಗೆ ಏನು ಗೊತ್ತಿದೆ, ಅವರ ಆತಂಕಗಳೇನು, ಎಲ್ಲವನ್ನ ಕೂಡ ಈ ಒಂದು ಸ್ಲೈಡಲ್ಲಿ ನೋಡೋಣ. ಮುಕ್ತ ಮಾರುಕಟ್ಟೆಯಲ್ಲಿ ನಾನು ಆಲ್ರೆಡಿ ಹೇಳಿರುವ ಹಾಗೆ ಒಂದು ಓಪನ್ ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋದ್ರಿಂದ ಬೆಂಬಲ ಬೆಲೆಯನ್ನು ಕಳೆದುಕೊಳ್ಳುವುದು ಎಂಬ ಒಂದು ಆತಂಕ ರೈತರಲ್ಲಿದೆ. ಓಪನ್ ಮಾರ್ಕೆಟಲ್ಲಿ ನಾವು ವ್ಯಾಪಾರ ಮಾಡೋದ್ರಿಂದ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗೋದಿಲ್ಲ ಅಂತ ಹೇಳಿ ಒಂದು ಆತಂಕ ಇದೆ. ಕಾರ್ಪೊರೇಟ್ ಕಂಪನಿಗಳು ಹಣದ ಶಕ್ತಿಯಿಂದ ಕೃಷಿ ಕ್ಷೇತ್ರದಲ್ಲಿ ಪ್ರಾಬಲ್ಯ ಸಾಧಿಸಬಹುದು ಎಂಬುದು ಮತ್ತೊಂದು ಆತಂಕ. ಕಾರ್ಪೊರೇಟ್ ಕಂಪನಿಗಳು ಹಣದ ಶಕ್ತಿ ಇದೆ, ಅವರ ಹತ್ರ ದುಡ್ಡಿದೆ, ಹಣದ ಶಕ್ತಿಯಿಂದ ಕೃಷಿ ಕ್ಷೇತ್ರದಲ್ಲಿ ಪ್ರಾಬಲ್ಯ ಸಾಧಿಸಬಹುದು, ಅವರು ಒಂದು ಹಿಡಿತವನ್ನು ತಗೋಬಹುದು ಕೃಷಿ ಕ್ಷೇತ್ರವನ್ನು ಅಂತೇಳಿ ಇನ್ನೊಂದು ಆತಂಕ ಇದೆ. ನಮಗೆ ಸ್ವಂತ ಜಮೀನು ಅನ್ನೋದು ಇರೋದಿಲ್ಲ, ಈ ರೀತಿಯಾದಂಥ ಒಂದು ಆತಂಕ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಜಿಯೋದವ್ರು ಫಸ್ಟ್ ಏನು ಮಾಡಿದ್ರು, ಜಿಯೋ ಅನ್ನೋದು ಫಸ್ಟ್ ಕೊಟ್ಟಾಗ ಅವ್ರ ಹತ್ರ ದುಡ್ಡಿತ್ತು, ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಬಿಟ್ರು. ಮುಂದೆ ಒಂದು 2 ವರ್ಷ ಆದಮೇಲೆ ಅದಕ್ಕೆ ದುಡ್ಡಿಟ್ಟರು. ಇವತ್ತು ಜಿಯೋ ಲೀಡಿಂಗ್ ಒಂದು ನೆಟ್ವರ್ಕ್ ಕಂಪ್ನಿಯಾಗಿ ಬೆಳೀತಾ ಇದೆ ಬೇರೆ ಕಂಪ್ನೀಸ್ಗಳಿಗಿಂತ. ಅದಕ್ಕಿಂತ ಮುಂಚೆ ಎಸ್ಟಾಬ್ಲಿಷ್ ಆದಂಥ ಕಂಪ್ನಿಗಳಿಗಿಂತ ಇವತ್ತು ಜಿಯೋ ಹೋಲ್ಡಲ್ಲಿದೆ. ಸೊ ಇದೇ ರೀತಿ ಕಾರ್ಪೊರೇಟ್ ಕಂಪನಿಗಳು ಹಣದ ಶಕ್ತಿಯನ್ನು ಯೂಸ್ ಮಾಡಬಹುದು ಅಂತ ಹೇಳಿ ಆತಂಕ ಇದೆ. APMCಗಳು ಲಭ್ಯವಿದ್ದರೂ ಕೂಡ ವ್ಯಾಪಾರ ಬೇರೆ ಮಾರ್ಗಗಳ ಮೂಲಕ ಮುಕ್ತವಾಗಿ ನಡೆದರೆ ಭವಿಷ್ಯದಲ್ಲಿ APMCಗಳು ಮುಚ್ಚಬಹುದು ಎಂಬ ಗೊಂದಲ. APMCಗಳು ಇದೆ, ಆದರೂ ವ್ಯಾಪಾರ ಬೇರೆ ಮಾರ್ಗಗಳ ಮೂಲಕ ನಡೆದ್ರೆ ಇದ್ರ ಕೆಲಸ ಏನು? APMCಗಳ ಕೆಲಸ ನಿಂತೋಗ್ಬಿಡುತ್ತೆ. ಭವಿಷ್ಯದಲ್ಲಿ APMCಗಳು ಮುಚ್ಚೋಗ್ಬೋದು ಅಂತ ಕೂಡ ಆತಂಕ ಇದೆ. ಬೆಲೆ ನಿಗದಿಗಾಗಿ ಯಾವುದೇ ವಿಧಾನವನ್ನು ಸೂಚಿಸಿರುವುದಿಲ್ಲ. ಬೆಲೆಯನ್ನು ಮುಕ್ತವಾಗಿ ನೀವು ನಿರ್ಧಾರ ಮಾಡ್ಬೋದು ಅಂತ ಹೇಳಿದೆ ಮಸೂದೆಯಲ್ಲಿ. ಯಾವುದೇ ರೀತಿಯಾದಂಥ ಒಂದು ವಿಧಾನ ಇರೋದಿಲ್ಲ. ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಹಕ್ಕನ್ನು ನೀಡಿದರೆ ರೈತ ಶೋಷಣೆಗೆ ಒಳಗಾಗಬಹುದು ಅಂತ ಹೇಳಿಲ್ವಾ? ಇವಾಗ 10 ರೂಪಾಯಿ ರೈತ ಬೆಳೆದಿದ್ದ ಬೆಲೆಗೆ ಸಿಗುತ್ತೆ, ಬಟ್ ಅದನ್ನು ಪ್ರೊಸೆಸ್ಡ್ ಮಾಡಿಬಿಟ್ಟು 100 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಒಂದು ಗಿಮಿಕ್ ಕೂಡ ನಡೀಬಹುದು ಅಂತ ಒಂದು ರೈತರ ಆತಂಕ ಇದೆ. ಒಟ್ಟು ಆರ್ಥಿಕ ಉತ್ಪಾದನೆಯಲ್ಲಿ ಕೃಷಿಯ ಪಾಲು, ಒಟ್ಟು ಆರ್ಥಿಕ ಉತ್ಪಾದನೆಯಲ್ಲಿ ಕೃಷಿಯ ಪಾಲು ಎಷ್ಟಿದೆ? 20% ಹೌದಲ್ವಾ? ಒಟ್ಟು ಎಕನಾಮಿಕ್ ಡೆವಲಪ್ಮೆಂಟಲ್ಲಿ 20% ಒಂದು ಆರ್ಥಿಕ ಪಾಲಿದ್ರೆ, ಕೃಷಿಯ ಪಾಲಿದ್ರೆ ಆರ್ಥಿಕ ಉತ್ಪಾದನೆಯಲ್ಲಿ 70% ಜನ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಕ್ಷೇತ್ರ ಬೆಳವಣಿಗೆ ಸಾಧಿಸಿದರೆ ಮಾತ್ರ ರೈತರ ಆದಾಯವನ್ನು ದುಪ್ಪಟ್ಟಾಗಿಸುವ ಹಾಗೂ ಕೃಷಿ ಉತ್ಪಾದನೆಯ ಕನಸು ನನಸಾಗಿಸಲು ಸಾಧ್ಯ. ಇದೊಂದು ಕನ್ಕ್ಲೂಷನ್ ಈ ರೀತಿ ಕೂಡ ಬರೀಬಹುದು, ಅಥವಾ ನೀವು ಓನಾಗಿ ನಿಮ್ಮ ಒಂದು ವೇಯಲ್ಲಿ ಕೂಡ ಬರೀಬಹುದು. ಇದು ಜಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಒಟ್ಟು ಆರ್ಥಿಕ ಉತ್ಪಾದನೆಯಲ್ಲಿ ಕೃಷಿಯ ಪಾಲು 20% ಆದರೂ 70% ಜನ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಕ್ಷೇತ್ರ ಬೆಳವಣಿಗೆ ಸಾಧಿಸಿದರೆ ಮಾತ್ರ ರೈತರ ಆದಾಯವನ್ನು ದುಪ್ಪಟ್ಟಾಗಿಸುವ ಹಾಗೂ ಕೃಷಿ ಕ್ಷೇತ್ರ ಉತ್ಪಾದನೆಯ ಕನಸು ನನಸಾಗಿಸಲು ಸಾಧ್ಯ. ಹೌದಲ್ವಾ? 70% ಅವಲಂಬಿತರಾಗಿರುವಂಥ ಕೃಷಿಯ ಒಂದು ಡೆವಲಪ್ಮೆಂಟ್ ಆದರೆ ಮಾತ್ರ ರೈತರ ಆದಾಯವನ್ನು ನಾವು ಡಬಲ್ ಮಾಡ್ಬೋದು. APMCಗಳ ಆಧುನೀಕರಣ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಕೃಷಿಯ ಅಭಿವೃದ್ಧಿಗೆ ಸರ್ಕಾರ ಮತ್ತಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ. ಈಗ ಇರುವಂತಹ ಯೋಜನೆಗಳ ಜೊತೆಗೆ APMCಗಳ ಒಂದು ಆಧುನೀಕರಣ ಆಗಬೇಕಾಗಿದೆ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇಂಡಸ್ಟ್ರೀಸ್ ಬರಬೇಕಾಗಿದೆ. ಕೃಷಿ ಅಭಿವೃದ್ಧಿಗೆ ಸರ್ಕಾರ ಮತ್ತಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ. ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಯಾವಾಗಲೂ ಹಸಿರಾಗಿ ಇರೋ ಹಾಗೆ ನೋಡಿಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಇಷ್ಟು ಕೃಷಿ ಮಸೂದೆ 2020 ಮತ್ತು ರೈತರ ಹೋರಾಟದ ಕುರಿತು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಪಾಯಿಂಟ್ ಬೈ ಪಾಯಿಂಟು ಏನು ಎಸ್ಸೆ PDF ಮಾಡಿ ಕೊಡ್ಬೋದು, ಬಟ್ ಡಿಸ್ಕಷನ್ ಯಾವ ರೀತಿ ಇರುತ್ತೆ, ನೀವು ಹೌ ಟು ಡೆವಲಪ್ಮೆಂಟ್ ಎಸ್ಸೆ ಅಂತ, ಒಂದು ಎಸ್ಸೆನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ, ನಿಮ್ಮದೇ ಆದಂಥ ಒಂದು ಸಾಹಿತ್ಯಿಕ ರೂಪದಲ್ಲಾಗಿರ್ಬೋದು, ಈ ಒಂದು ಎಸ್ಸೆಗೆ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಕೂಡ ಆ್ಯಡ್ ಮಾಡಿ ಎಸ್ಸೆನ ಬರೀಬೋದು. ಎಸ್ಸೆನ ಬರೆಯೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಎಸ್ಸೆ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಹಾಗೆ ನಮ್ಮ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ 850 ರುಪೀಸನ್ನು ಫೋನ್ಪೇ ಮಾಡಬೇಕು, ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು, ನಿಮ್ಮ ಹೆಸರನ್ನು ಕಳಿಸ್ಬೇಕು, ಸಿವಿಲ್ PSI 2021 ಅಂತ ಒಂದು ಮೆಸೇಜನ್ನು ವಾಟ್ಸಪ್ಗೆ ಕಳಿಸ್ಬೇಕು. 7795014409ಗೆ ವಾಟ್ಸಪ್ ಮಾಡುವುದರ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕೂಡ 7795014409ಗೆ ಕಾಲ್ ಕೂಡ ಮಾಡ್ಬೋದು. ಸೊ ಏನೇನು ಅವೈಲೇಬಲ್ ಇರುತ್ತೆ, ವೈಯಕ್ತಿಕ ಮಾರ್ಗದರ್ಶನ ಅವೈಲೇಬಲ್ ಇರುತ್ತೆ, ಎಲ್ಲ PDF ನೋಟ್ಸ್ಗಳು ಅವೈಲೇಬಲ್ ಇರುತ್ತೆ, ಟೆಸ್ಟ್ PDFಗಳು ಅವೈಲೇಬಲ್ ಇರುತ್ತೆ, essay PDFಗಳು ಅವೈಲೇಬಲ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಒಂದ್ಸಲ ಕಾಲ್ ಮಾಡಿ ಕೇಳ್ಕೊಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.